ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯಾನ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶ್ರೀಹರಿಯಾನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಂತ್ರಾಲಯ ಸೋಲೋ ರೈಡ್ ಸೀರೀಸ್ನ 2ನೇ ದಿನನ ಶುರು ಮಾಡಿದ್ದೀವಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೀವಿ ಈಗ. ಸೊ ಇಲ್ಲೆಲ್ಲಾದರೂ ಲಗೇಜ್ನ ಇಟ್ಬಿಟ್ಟು ಆದಷ್ಟು ಬೇಗ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸ್ಕೊಂಬರೋಣ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಹೋಗಿ ದರ್ಶನ ಮಾಡ್ಕೊಂಬರೋಣ. ಬೇಡ, ಇದು ಮಾತ್ರ ಇಡ್ತೀನಿ. ಎಲ್ಲಿ ಇಡಲಿದು? ಹಾಂ, ಓಕೆ. ಫೋಟೋ ಇದೆ ಇದರಲ್ಲಿ. ಹಾಂ, ಫೋಟೋ ಇದೆ. ಏನಿಲ್ಲ, ನೀ ಸೆಲ್ಲುಗಿಲ್ಲ ತಗೋ ಹೋಗು. ಫೋಟೋ ನಾನು ಏನು ಬೇಕಿಲ್ಲ. ಅಲ್ಲ, ಬೀಳುತ್ತೆ ಅಂತ ಹೇಳಿದ್ದು. ನಾನೇನು ಮಾಡಲಿ, ಅಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಆಗುತ್ತೆ, ಸಿಕ್ಕಾಪಟ್ಟೆ ಶೆಕೆ. 44 ದೊಡ್ಡದೆ 44 ಡಿಗ್ರಿ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಒಂದು ಚರಿತ್ರೆಯನ್ನು ಒಂದು 2 ಸಾಲುಗಳಲ್ಲಿ ಇಲ್ಲಿ ಚರಿತ್ರೆಯನ್ನು ಬರೆದಿದ್ದಾರೆ. 16ನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ಮಾಡಿದ್ದಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು, ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಮತ್ತು ವಿಷ್ಣು ಕೂರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ದರ್ಶನ ಕೊಟ್ಟಿದ್ದಾರೆ. ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಚರಿತ್ರೆಯನ್ನು 2 ಸಾಲಲ್ಲಿ ವಿವರಣೆ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂದಾಗ 5 ದೇವರು ದರ್ಶನವನ್ನು ಕೊಟ್ಟಿರ್ತಾರೆ. ಮಹಾಲಕ್ಷ್ಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಮತ್ತು ವಿಷ್ಣು ಕೂರ್ಮಾವತಾರದಲ್ಲಿ 5 ಮುಖಗಳನ್ನು ಹೊಂದಿರತಕ್ಕಂಥ ಪಂಚಮುಖಿ ಪ್ರಾಣದೇವರ ಕ್ಷೇತ್ರದಲ್ಲಿ ನಾವೀಗ ದರ್ಶನವನ್ನು ಪಡೆದುಕೊಂಡು ಬಂದಿದ್ದೀನಿ. ತುಂಬ ಅದ್ಭುತವಾದಂಥ ಒಂದು ಸ್ಥಳ. ಪಂಚಮುಖಿ ಆಂಜನೇಯ ಸ್ವಾಮಿಯವರ ಒಂದು ಪಾದರಕ್ಷೆಗಳು ನಾವು ನೋಡ್ಬೋದು. ಸ್ವಲ್ಪ ಒಂದು ಓಕೆ ಸರ್, ಕೊಡಿ. ಥ್ಯಾಂಕ್ ಯು. ಒಳಗೆ ಕಲ್ಲಲ್ಲಿ ಉದ್ಭವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಮೇಲೆ ಹೋಗಿ ಪಡ್ಕೋಬೇಕಾಗುತ್ತೆ. ದೇವಸ್ಥಾನದ ಮುಂದೆ ಪೂರ್ವ ದಿಕ್ಕಿನಲ್ಲಿ ಪಾದರಕ್ಷೆಗಳ ಗುಡಿ ಇದೆ. ದೇವಸ್ಥಾನದ ಹಿಂದೆ ಪಶ್ಚಿಮ ದಿಕ್ಕಿನಲ್ಲಿ ನಿಸರ್ಗ ನಿರ್ಮಿತ ಪುಷ್ಪಕ ವಿಮಾನ ಇದೆ. ವಿಮಾನ ಪಕ್ಕದಲ್ಲಿ ನಿಸರ್ಗ ನಿರ್ಮಿತ ಗದೆ ತಲೆದಿಂಬು ಇದೆ. ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಗ್ರಾಮ ದೇವತೆ ಎರಕಲಮ್ಮ ದೇವಿ ದೇವಸ್ಥಾನವೂ ಇದೆ. ಸೊ ಒಂದು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಸಂಚಾರ ಮಾಡೋದಕ್ಕೆ ನಿಸರ್ಗ ನಿರ್ಮಿತವಾದಂಥ ಒಂದು ವಿಮಾನ ಇದೆ. ಸಜ್ಜನರಿಗೆ ಭಯವನಾತಕಯ ಸಂಜೀವರಾಯನ ಸ್ವರಣಿ ಮಾಡಿದ ಮೇಲೆ ಕನಸೀಲಿ ಮನಸೀಲಿ ಕಲವಾಲವ. ನಾನೆಲ್ಲ ಲಗೇಜ್ನೆಲ್ಲನೂ ಈ ಅಂಗಡಿಯಲ್ಲೇ ಇಟ್ಟಿದ್ದೆ. ವೆಂಕಟೇಶ್ ಅಂದ್ಬಿಟ್ಟು ಇವ್ರ ಹೆಸರು, ವಾಸವಿ ಕ್ಯಾಂಟೀನ್ ಅಂದ್ಬಿಟ್ಟು. ಸೊ ಅವರು ಜಾಕೆಟು ಮತ್ತು ಹೆಲ್ಮೆಟ್ಟು ಎಲ್ಲ ಇಟ್ಟಿದ್ದರು. ಇಲ್ಲೇ ಇವ್ರ ಅಂಗಡಿಯಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಾಯಿತು ದರ್ಶನ. ಪಂಚಮುಖಿ ಪ್ರಾಣದೇವರು ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.
ಬಿಸಿಲಲ್ಲಿ ನಿಲ್ಲಿಸಿದ್ರಿಂದ ಸೀಟೆಲ್ಲ ಫುಲ್ ಬಿಸಿಯಾಗಿ ಹೋಗಿದೆ. ಇನ್ನು ಹಾಗೆ ಒಂದು ರೌಂಡು ನೋಡಿಕೊಂಡು ವಾಪಸ್ ಹೋಗೋಣ. ದೇವಸ್ಥಾನದ ಹಿಂಭಾಗ ಇದು. ಹಾಸಿಗೆ ಮತ್ತು ದಿಂಬು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮಲಗೋದಕ್ಕೆ ಇರ್ತಕ್ಕಂಥ ಒಂದು ಹಾಸಿಗೆ ಮತ್ತು ದಿಂಬು ಇದು. ಮತ್ತು ಅಲ್ಲಿ ನೋಡುವಂಥದ್ದು ಪುಷ್ಪಕ ವಿಮಾನ. ಪಂಚಮುಖಿ ಆಂಜನೇಯ ಸ್ವಾಮಿಯವರು ಸಂಚಾರ ಮಾಡೋದಕ್ಕೋಸ್ಕರ ಇರುವಂಥ ಒಂದು ಪುಷ್ಪಕ ವಿಮಾನ. ಜೈ ಶ್ರೀರಾಮ್. ಜೈ ಆಂಜನೇಯ, ಜೈ ಮುತ್ತುರಾಯ ಸ್ವಾಮಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಒಂದು ತಾಯ್ತ. ಇದರಲ್ಲಿ ಒಂದನ್ನು ನಮ್ಮ ಮುತ್ತುಗೆ ಕಟ್ತಾ ಇದ್ದೀನಿ. KTM 250 ಅಡ್ವೆಂಚರ್. ನನ್ನ ಪ್ರೀತಿಯಿಂದ ಇವನ್ನ ಮುತ್ತು ಅಂತ ಕರಿತೀನಿ. ಮುತ್ತು ಅಂದರೆ ದೇವರ ಹೆಸರು ಮುತ್ತುರಾಯ ಸ್ವಾಮಿ ಅಂತ. ನಾನು ಪ್ರೀತಿಯಿಂದ ಇವನ್ನ ಮುತ್ತು ಅಂತ ಕರಿತೀನಿ. ಸೊ ಏನು ಆಗದೆ ಇರಲಿ ವೆಹಿಕಲ್ಗೆ ಮತ್ತು ನನಗೆ ಅಂಥೇಳಿ ಇದೊಂದು ತಾಯ್ತನ ಕಟ್ತಾಯಿದ್ದೀನಿ ಇವನಿಗೆ. ಸೊ ಡೈರೆಕ್ಟ್ ಇನ್ನು ಮನೆಗೇ ಹೋಗೋದು. ಆನ್ ದ ವೇನಲ್ಲಿ ಏನಾದರೂ ಒಳ್ಳೆ ಪ್ಲೇಸ್ ಇದ್ದರೆ ಅಥವಾ ಏನಾದರೂ ಆಫ್ ರೋಡಿಂಗ್ ಇದ್ದರೆ ಸ್ವಲ್ಪ ಮಾಡೋಣ, ಇಲ್ಲಾಂದರೆ ಡೈರೆಕ್ಟ್ ಮನೆಗೇ ಹೊರಡ್ತಾ ಇರೋವಂಥದ್ದು. ಸೊ ಲೆಟ್ ಸ್ಟಾರ್ಟ್. ಜೈ ಆಂಜನೇಯ, ಜೈ ಮುತ್ತುರಾಯ ಸ್ವಾಮಿ ಪ್ರಸನ್ನ. ಆಲ್ಮೋಸ್ಟ್ 1 ಗಂಟೆನೇ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಜಾಕೆಟ್ನ ಏರ್ ವೆಂಟ್ಸ್ನೆಲ್ಲ ಪೂರ್ತಿ ಓಪನ್ ಮಾಡಿದ್ದೀನಿ, ಚೆನ್ನಾಗಿ ಗಾಳಿ ಆಡಲಿ ಅಂದ್ಬಿಟ್ಟು. ಸೊ ಹೋಗ್ತಾ ಇದ್ರೆ ಸ್ವಲ್ಪ ತಂಪಾಗಿ ಗಾಳಿ ಬೀಸ್ತಾ ಇದೆ. ಒಂದು ಒಳ್ಳೆ ಆರಾಮ್ ಅನಿಸುತ್ತೆ ಗಾಳಿ ಬೀಸ್ತಾ ಇದ್ರೆ. ನಿಲ್ಲಿಸಿದ್ದೀವಿ ಅಂದರೆ ಇರೋಕ್ಕೆ ಆಗೋದಿಲ್ಲ, ಅಷ್ಟು ಶೆಕೆ. ಇದೇ ಮೊದಲನೇ ಬಾರಿಗೆ ನಾನು ಬಂದಿರೋದು ಪಂಚಮುಖಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ. ಬೆಳಗ್ಗೆಯಿಂದ 2 ಬಾಟಲ್ ನೀರು ಖಾಲಿ ಮಾಡಿದ್ದೀನಿ, ಆದ್ರೂ ದಾಹ ಅನಿಸುತ್ತೆ.
ರೋಡ್ ಸ್ವಲ್ಪ ಕ್ರಾಸ್ ಆಗೋವರೆಗೂ ತುಂಬ ಧೂಳಿದೆ, ಆಮೇಲಿಂದ ರೋಡ್ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬರೋದಾದರೆ ಒಂದು ಮಾನ್ಸೂನ್ ಅಥವಾ ಬೇಸಿಗೆಯಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳ ಜೊತೆ ಭಾರಿ ಕಷ್ಟ, ಸಿಕ್ಕಾಪಟ್ಟೆ ಬಿಸಿಲಿದೆ. ಕೊಟ್ಟರೆ ಹೋಗ್ಬೋದು, ಸೈಡ್ ಕೊಡೋ ಹಾಗೆ ಇಲ್ಲ. ರೈಡಿಂಗ್ ಜಾಕೆಟು ಮತ್ತು ರೈಡಿಂಗ್ ಗೇರ್ಸ್ ಇಲ್ದಿರೇ ಓಡಿಸ್ಬೋದು. ಬಟ್ ಇವೆಲ್ಲ ಹಾಕ್ಕೊಳ್ಳೋದ್ರಿಂದ ನೀವು ಹೋಗುವಂಥ ಸ್ಪೀಡ್ಗೆ ಒಂದೊಳ್ಳೆ ಕಾನ್ಫಿಡೆನ್ಸ್ನ ಕೊಡುತ್ತೆ ನಿಮಗೆ. ಬೈ ಚಾನ್ಸ್ ಬಿದ್ರೂ ಅಷ್ಟು ಗಾಯ ಆಗೋದಿಲ್ಲ. ಹಾಗಾಗಿ ರೈಡಿಂಗ್ ಗೇರ್ಸ್ ಈಸ್ ಮಸ್ಟ್. ಒಳ್ಳೆ ಹೆಲ್ಮೆಟ್ಟು ಮತ್ತು ಒಳ್ಳೆ ರೈಡಿಂಗ್ ಜಾಕೆಟ್ ಇದ್ದರೆ ಲಾಂಗ್ ಡ್ರೈವ್ ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ. ಮೆಣಸಿನ್ಕಾಯಿನೆಲ್ಲ ಒಣಗಾಕಿದ್ದಾರೆ ಇಲ್ಲಿ ನೋಡ್ಬೋದು. ಅನ್ನೋದು ಯಾವ ಊರದ್ದು ಇದೆ? ಲಕ್ಷ್ಮಾರ. ఇది ఎడకు పంపిస్తారు? తోటలా నుంచినా? ఏం పేరేమిది దీనికి? డిలక్సా? ఎంత కేజీకి ఇది? 300 కేజీ. ఇక్కడంతా ఇదే ఎక్కువనా? కారం తినేకాయ బ్యాడిಗೆ అదా ఆడునేది? బెంగళూరు. ಹಾಂ ಹಾಂ. ಸೊ ಮೆಣಸಿನ್ಕಾಯಿನೆಲ್ಲನೂ ಒಣಗಿಸ್ತಾ ಇದ್ದಾರೆ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾ? ಬ್ಲ್ಯಾಕು. ಕನ್ನಡ ಬರುತ್ತಾ? ಓಕೆ. ಅದು ಉರಿ ಬಿಸಿಲಲ್ಲಿ ಖಾರ ಮೆಣಸಿನ್ಕಾಯಿನ ಒಣಗಾಕ್ತಾ ಇದ್ದಾರೆ ಇಲ್ಲಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ. ಬೆಂಗಳೂರು. ಹಾಂ ಹಾಂ. ಬೈಕಾ? ಹೋಗು. ಯಾರು ಇವರಾ? ಹೋಗಿ ಸರ್, ಹೋಗಿ, ಪರವಾಗಿಲ್ಲ. ಸ್ಟ್ಯಾಂಡ್ ತೆಗೀರಿ. ಅದು ಸ್ಟ್ಯಾಂಡ್ ತೆಗೀರಿ. 3,20,000. ಹಾಂ. ముందరికి అన్నీ ముందరికి అన్నీ ముందరికే. వెనక్కిపోతే తక్కువ. అటు చూపిస్తుంది చూడండి. పోండి.
నిదానంగా పండ వెయిట్ ఉంటుంది. వెయిట్ ఉంటుంది. మిరకాయలా ఎంత సార్ కేజీ? అదే 300. ఇందాక అన్నీ 10 జీబులు వేసుకోపోయిండారా? 300. జాగా లేదు సార్ ఎత్తుకొని పోయాకి, ఫుల్ అంతా ఫిల్ అయిపోయింది. రికార్డింగ్ అది రికార్డింగ్ అవుతా ఉంది. యూట్యూబ్ అది నెట్ మీద అది రైట్ రైట్ సరే సార్, సరే వస్తాను సార్. థ్యాంక్ యూ సార్. ಎಷ್ಟು ಬಿಸಿಲಿದೆ ಅಂದರೆ ಒಂದು ಸ್ವಲ್ಪನೂ ಗಾಳಿನೇ ಬರ್ತಾ ಇಲ್ಲ. ನೀವಲ್ಲಿ ವಿದ್ಯುತ್ ಶಕ್ತಿ ತಯಾರು ಮಾಡೋದಕ್ಕಾಗಿರ್ತಕ್ಕಂಥ ಫ್ಯಾನುಗಳು ನೋಡ್ಬೋದಲ್ಲಿ. ಒಂದೇ ಒಂದು ಫ್ಯಾನ್ ಕೂಡ ಅಲಗಾಡ್ತಾ ಇಲ್ಲ, ಹೇಗಿರೋದು ಹಾಗೇ ಇದೆ ಸ್ಟ್ಯಾಚು ಥರ, ಸ್ವಲ್ಪನೂ ಗಾಳಿನೇ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಮುಖಕ್ಕೆ ಬಿಸಿಲು ರಾಚ್ತಾ ಇದೆ ಹಾಗೇನೆ. ಟೈಮೀಗ 4 ಗಂಟೆ ಆಗಿದೆ, ಆಲ್ಮೋಸ್ಟ್ 4 ಗಂಟೆ ಆಗ್ತಾಯಿದೆ. ರೀಚ್ ಆಗೋಷ್ಟರಲ್ಲಿ 11 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದೆ ಗೂಗಲ್ ಮ್ಯಾಪ್ ಪ್ರಕಾರ. ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಒಂದು ಎಳ್ನೀರು ತೊಗೊಂಡು ಸ್ವಲ್ಪ ಕುಡಿದ್ಬಿಟ್ಟು ನಂತರ ಮುಂದೆ ಹೋಗೋಣ. ಎಷ್ಟಿವ್ರ ಎಳ್ನೀರು? 40. ಪೇಪರ್ ಗಂಜಿ ಒಂದು ಹೊಡಿರಿ. ಹಾಂ, ಶ್ರೀಹರಿ ಯಾನ SRI HARI ఇదే ఫస్ట్ వీడియో, నెక్స్ట్ అప్లోడ్ చేస్తాము. శ్రీహరి SRI HARI శ్రీహరి యానా SRI HARI YANA యానా. ఇది అప్లోడ్ చేస్తాను. ఇది ఫస్ట్ వీడియో, ఇది నెక్స్ట్ వస్తుంది. ಬೆಂಗಳೂರು. ಹಾಂ, ಇದು ಹೋಗಿ ಬಂದಿದ್ದಾಯ್ತು ಸರ್. ಇದು ಮಂತ್ರಾಲಯ. ಈಗ ವಾಪಸ್ ಹೋಗ್ತಾ ಇರೋದು. ಥ್ಯಾಂಕ್ ಯು. ಅದು ಅಪ್ಲೋಡ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಸರಿನಾ? ಬೈಕ್ ಸೂಪರ್ ಇದೆ ಅಂತ ಹೇಳ್ತಾಯಿದ್ರು. ಏನೋ ಬ್ಯಾಂಗ್ಳೂರು. ಹಾಂ, ಮಂತ್ರಾಲಯ. ನೌ ಗೋಯಿಂಗ್ ಬ್ಯಾಕ್. ಯು ಆರ್ ಫ್ರಮ್ ದಿಸ್ ಪ್ಲೇಸ್ ಓನ್ಲಿ? ಓಕೆ. ಯುವರ್ ನೇಮ್? ವಿನಯ್. ಓಕೆ, ಬಾಯ್. ಇನ್ನೂ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡಿದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಯೂಟ್ಯೂಬರ್, ಜಸ್ಟ್ ಒಂದು ಹವ್ಯಾಸ ಅಷ್ಟೇ ಇದು. ಶೋರ್.
ಅವ್ರು ಕೊಡಿ ಅವ್ರಿಗೆ. Send to my mobile number. Text. Thank you. Okay, thank you. ನಾನು ಯಾರು ಅಂತಲೇ ಗೊತ್ತಿಲ್ಲ ಹುಡುಗರಿಗೆ, ಬಟ್ ತುಂಬ ಪ್ರೀತಿ ತೋರಿಸಿದ್ರು, ಖುಷಿ ಆಯಿತು. ಇನ್ನೂ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಲಿಲ್ಲ. ಇದೇ ನನ್ನ ಮೊದಲನೇ ರೈಡು. ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದಾದಮೇಲೆ ಅವರು ವಿಡಿಯೋಸ್ ನೋಡ್ಬೋದು. ಶ್ರೀಹರಿ ಯಾನ. ಯಾನ ಅಂದರೆ ಪ್ರಯಾಣ ಅಂತ ಅರ್ಥ. ಪ್ರವಾಸ, ಪ್ರಯಾಣ ಎಲ್ಲ ಆಗುತ್ತೆ. ಸೊ ನಾನು ಮಾಡೋವಂಥ ಪ್ರವಾಸಗಳ ನೆನಪನ್ನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ಬೋದು ನೀವು. ಮಾಡ್ತಾ ಇದ್ದೀನಿ ರೈಡ್ನ. ತುಂಬ ಚೆನ್ನಾಗಿ ಅದ್ಭುತವಾದಂಥ ಒಂದು ರಸ್ತೆ ಇದೆ, ಮಜಾ ಬರ್ತಾ ಇದೆ ರೈಡಿಂಗು. ಏನು ಅನ್ನಿಸ್ತಾ ಇದೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ನನ್ನ ರೈಡ್ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತು? 2 ದಿನದ ಒಂದು ಮಂತ್ರಾಲಯ ಪ್ರವಾಸ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ ದೂರದಲ್ಲಿ ಟ್ರೈನ್ ಹೋಗ್ತಾ ಇರೋದು ನೋಡ್ಬೋದು. ಟ್ರೈನ್ ಬೋಗಿಗಳು ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ದೂರ ಆಫ್ ರೋಡ್ ಅನಿಸುತ್ತಿದ್ದು, ಹೈವೇ ಕನೆಕ್ಟ್ ಆಗೋವರೆಗೂ. 2 ಕಿಲೋಮೀಟರ್ ಆಫ್ ರೋಡ್. ಮಂತ್ರಾಲಯ ಸೋಲೋ ರೈಡ್ 2 ದಿನದ ಈ ಒಂದು ರೈಡ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3ನ ನೋಡಿ ಸಪೋರ್ಟ್ ಮಾಡಿದಿರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮಗೆ ನಾನು ಮಾಡಿರ್ತಕ್ಕಂಥ ಈ 3 ಪಾರ್ಟ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣಿಸ್ತಾ ಇರತಕ್ಕಂಥ ಒಂದು ಗಂಟೆ ಐಕಾನ್ ಮೇಲೆ ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.